ನಮಸ್ಕಾರ ವೀಕ್ಷಕರೇ, ಚಾಲುಕ್ಯ ನ್ಯೂಸ್ಗೆ ಸ್ವಾಗತ. ನಾನು ಶೀತಲ್. ತಿಪಟೂರು ನಗರವನ್ನು ಮತ್ತಷ್ಟು ಸ್ವಚ್ಛ ಹಾಗೂ ಪರಿಸರ ಸ್ನೇಹಿಯಾಗಿಸುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯಾಗಿ ನಗರದ ಹಳೇಪಾಳ್ಯದಲ್ಲಿರುವ ಕಸ ವಿಲೇವಾರಿ ಘಟಕದಲ್ಲಿ 1.25 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾದ ನೂತನ ಒಣತ್ಯಾಜ್ಯ ವಿಂಗಡಣೆ ಯಂತ್ರಕ್ಕೆ ಶಾಸಕ ಕೆ ಷಡಕ್ಷರಿ ಚಾಲನೆಯನ್ನ ನೀಡಿದರು. ನಗರದ ಹಳೇಪಾಳ್ಯ ಕಸ ವಿಲೇವಾರಿ ಘಟಕದಲ್ಲಿ ಜಿಲ್ಲೆಯಲ್ಲಿಯೇ ಮಾದರಿಯಾಗುವ ರೀತಿಯಲ್ಲಿ ಹಸಿ ಮತ್ತು ಒಣಕಸವನ್ನು ಪ್ರತ್ಯೇಕವಾಗಿ ವಿಂಗಡಿಸುವ ವ್ಯವಸ್ಥೆ ಕಲ್ಪಿಸಲಾಗಿದೆ. ಇದರ ಜೊತೆಗೆ ಪ್ಲಾಸ್ಟಿಕ್ ತ್ಯಾಜ್ಯ ವಿಂಗಡಣೆ ಯಂತ್ರವನ್ನು ಅಳವಡಿಸಲಾಗಿದೆ. ನೂತನ ಯಂತ್ರಕ್ಕೆ ಚಾಲನೆ ನೀಡಿ ಮಾತನಾಡಿದ ಶಾಸಕ ಕೆ ಷಡಕ್ಷರಿ, ನಗರದಲ್ಲಿ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದ್ದು, ಆಧುನಿಕ ತಂತ್ರಜ್ಞಾನದ ಮೂಲಕ ಹಸಿ ಹಾಗೂ ಒಣಕಸವನ್ನು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಕಸವನ್ನು ಸಮರ್ಪಕವಾಗಿ ವಿಂಗಡಿಸುವುದರಿಂದ ನಗರಸಭೆಯ ಆದಾಯ ಹೆಚ್ಚುವುದರ ಜೊತೆಗೆ ಹೊಸ ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗಲಿವೆ ಎಂದು ತಿಳಿಸಿದರು. ತಿಪಟೂರು ನಗರಕ್ಕೆ ಸ್ವಚ್ಛತೆಗೆ ಪ್ರಪ್ರಥಮವಾಗಿ ನಾನೇ ಆದ್ಯತೆ ಕೊಟ್ಟಿದ್ದು. ಅವತ್ತಿನ ದಿನಗಳಲ್ಲಿ ನೀವೆಲ್ಲ ಚಿಕ್ಕಂದು ನೋಡಿದ್ದೀರಿ ಅಂತ ಕಾಣಿಸುತ್ತೆ. ತಿಪಟೂರಿನ ಸ್ಮಶಾನ ಅಂತ ಹೇಳ್ತಿದ್ದೀವಿ. ಅಲ್ಲಿ ಬಂದು ಕಸ ಎಲ್ಲ ತೊಗೊಂಡೋಗಿ ಸುರಿತಿದ್ರು. ಅದನ್ನು ಹರಾಜು ಮಾಡಿ ರೈತರು ತೊಗೊಂಡೋಗಿ ತೋಟಕ್ಕೆ ಹಾಕ್ತಿದ್ರು. ಸೊ ಇದನ್ನೆಲ್ಲ ಚಿಂತನೆ ಮಾಡಿ ನಾನು ಶಾಸಕನಾದಮೇಲೆ ನಗರ ಸ್ವಚ್ಛವಾಗಿಡಬೇಕು ಆದ್ಯತೆ. ನಗರಸಭೆ ಪೌರಾಯುಕ್ತ ವಿಶ್ವೇಶ್ವರ ಬದರಗಡೆ ಅವರ ಮಾಹಿತಿ ಪ್ರಕಾರ ನಗರದಲ್ಲಿ ಪ್ರತಿದಿನ ಸುಮಾರು 10 ಟನ್ ಕಸ ಸಂಗ್ರಹವಾಗುತ್ತಿದೆ. ಎಂಆರ್ಎಫ್ ಯೋಜನೆಯಡಿ ಒಣಕಸ ಹಾಗೂ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಪ್ರತ್ಯೇಕಿಸಿ ಮರುಬಳಕೆಗೆ ಕಳುಹಿಸುವುದರಿಂದ ನಗರಸಭೆಗೆ ಆದಾಯವೂ ದೊರೆಯಲಿದೆ. ಜೊತೆಗೆ ನಗರವನ್ನು ಸಹ ಸ್ವಚ್ಛ, ಸುಂದರ ಹಾಗೂ ರೋಗ ಮುಕ್ತವಾಗಿಡಲು ಈ ಯೋಜನೆ ನೆರವಾಗಲಿದೆ. ಶಾಸಕರಾದ ಷಡಕ್ಷರಿ ಸಾಹೇಬರಿಂದ ತಿಪಟೂರು ನಗರಸಭೆ ವ್ಯಾಪ್ತಿಯಲ್ಲಿ ಘನತ್ಯಾಜ್ಯ ವಿಲೇವಾರಿಗೆ ಒಂದು ಮಹತ್ವದ ಪಾರ್ಟ್ನ ನಾವು ಜಾಯ್ನ್ ಆಗಿದೆ. ಸೊ ನಗರದ ಸ್ವಚ್ಛತೆ ಮತ್ತು ಸೌಂದರ್ಯೀಕರಣಕ್ಕೆ ಇದೊಂದು ಪಾರ್ಟ್ ಜಾಯ್ನ್ ಆಗಿದೆ. ಇದರಲ್ಲಿ MRF ಅಂದರೆ ಮಟೀರಿಯಲ್ ರಿಕವರಿ ಫೆಸಿಲಿಟಿ. ಸೊ ಈಗಾಗಲೇ ನಾವು ಹಸಿ ಕಸವನ್ನು ವಿಂಗಡಣೆ ಮಾಡೋಕ್ಕೆ ಒಂದು ಪ್ರಾವಿಷನ್ ಮಾಡ್ಕೊಂಡಿದ್ವಿ. ಇದು 1,25 ಲಕ್ಷದಲ್ಲಿ ಒಣ ಕಸ ಏನು ಬರ್ತದೆ, ನಮ್ಮ ಮನೆಗಳಿಂದ ಒಣ ಕಸ ಬರ್ತದೆ, ನಮಗೆ ಡೈಲಿ ಸುಮಾರು 8 ರಿಂದ 10 ಟನ್ ಒಣ ಕಸ ಬರ್ತದೆ. ಆ ಒಣ ಕಸದಲ್ಲಿ ಪ್ಲಾಸ್ಟಿಕ್ ಇರ್ತದೆ, ಹಾಲಿನ ಪ್ಯಾಕೆಟ್ಗಳಿರ್ತವೆ, ಚಪ್ಪಲಿ ಇರ್ತದೆ, ಟೈರ್ ಇರ್ತದೆ, ಅಥವಾ ಬೇರೆ ಏನು ವಿಧದ ಪ್ಲಾಸ್ಟಿಕ್ ಒಣ ಕಸ ಇರ್ತದೆ, ಅದನ್ನು ವಿಂಗಡಣೆ ಮಾಡಲು ಇವತ್ತಿದೊಂದು ಮಷಿನ್ನ ರೆಡಿ ಮಾಡ್ಕೊಂಡಿದ್ದೀವಿ. ಮಾನ್ಯ ಶಾಸಕರು ಇದನ್ನು ನಗರಸಭೆಯಿಂದ ಕ್ಲೀನಿಂಗ್ ತುಂಬ ಒತ್ತು ಕೊಟ್ಟು ಇದನ್ನೊಂದು ಹೊಸ ಪ್ರಾವಿಷನ್ ಮಾಡಿಕೊಂಡು ಇದಕ್ಕೆ ಒಂದು ಕಸ ವಿಂಗಡಣೆ ಈಗೇನಾಗ್ತಿತ್ತು ಅಂದರೆ, ಮುಂಚೆ ತಾವೆಲ್ಲ ನೋಡಿದ್ದು ಲೆಗಸಿ ವೇಸ್ಟ್ ಅಂತ ಜನರೇಟ್ ಆಗ್ತಾಯಿತ್ತು. ಅಂದರೆ ಕಸನ ಸೈಂಟಿಫಿಕ್ ನಾವು ವಿಲೇವಾರಿ ಮಾಡದೇ ಇದ್ದಾಗ ಅದು ಹಾಗೆ ಪೈಲಪ್ ಆಗ್ತಾ ಹೋಗ್ತಿತ್ತು. ಮುಂದಿನ ದಿನಗಳಲ್ಲಿ ಅದು ಮಾಡೋದು ಕಷ್ಟ ಆಗ್ತಿತ್ತು. ಸೊ ಇವತ್ತು ಹಸಿ ಕಸನು ಮತ್ತು ಒಣ ಕಸದು ಬಂದಿದ್ದ ದಿನ ಕಸನೇ ಅದೇ ದಿನ ವಿಲೇವಾರಿ ಮಾಡಿ ಅದನ್ನು ಫರ್ದರ್ ನಾವು ಪ್ರೊಸೆಸ್ ಮಾಡೋಕ್ಕೆ, ಸೊ ದ್ಯಾಟ್ ಇಲ್ಲಿ 15 ಥರದ ಏನು ವಿಂಗಡಣೆ ಆಗ್ತದೆ, ಆ ವಿಂಗಡಣೆ ಅದನ್ನು ನಾವು ಪ್ರತಿ ಕೆಜಿಗೆ 1 ರೂಪಾಯಿ ಅಂತ ನಮಗೆ ನಗರಸಭೆಗೆ ಆದಾಯನೂ ಬರ್ತಾ ಇದೆ. ಸೊ ಈ ಥರದಲ್ಲಿ ಇವತ್ತು ನಾವು ಮಟೀರಿಯಲ್ ರಿಕವರಿ ಫೆಸಿಲಿಟಿನ ತುಮಕೂರು ಜಿಲ್ಲೆಯಲ್ಲಿನೇ ಮೊದಲನೇದಾಗಿ ನಾವು ಇವತ್ತು ಇಲ್ಲಿ ಉದ್ಘಾಟನೆ ಆಗ್ತಾ ಇದೆ. ಅದಕ್ಕೆ ನಗರಸಭೆಗೆ ಮತ್ತು ನಗರಕ್ಕೆ ಇದೊಂದು ವಿನೂತನ ಕೊಡುಗೆಯಾಗಿದೆ. ನಗರದ ಸಾರ್ವಜನಿಕರು ಸ್ವಚ್ಛತೆಗೆ ಆದ್ಯತೆಯನ್ನು ನೀಡಿ ವಿಂಗಡಣೆ ಮಾಡಿ ಕಳಿಸಿದಲ್ಲಿ ಇದರಿಂದ ಸೆಗ್ರಿಗೇಷನ್ ಮಾಡಿ ನಾವು ನಗರವನ್ನು ಮತ್ತು ಇದು ಒಂದು ನಮ್ಮ ಫೆಸಿಲಿಟಿಯನ್ನು ಈಸಿಯಾಗಿ ಇಡಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಕೋರ್ತೀವಿ. ಕಾರ್ಯಕ್ರಮದಲ್ಲಿ ಎಇಇ ಪ್ರಕಾಶ್, ಆರೋಗ್ಯ ನಿರೀಕ್ಷಕರಾದ ಶ್ರೀನಿವಾಸ್, ಸಚಿನ್, ಗಂಗಾಧರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. Welcome to KK Jungle Resort Tumco. Where the forest breeze sway from the bonfire light to the morning dew, Tumkur is calling and we're waiting for you. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.